ಬಂದೈತೆ ನೋಡೋದು ಹೂವು ಅಲ್ವಾ? ಕಲರ್ ಕಲರ್ ಮಿಕ್ಸಿಡ್ ಬೆರ್ಕೆ ಅಂತಾರೆ ನಮ್ಮ ಕಡೆ. ಅದರಲ್ಲಿ ನನ್ನ ಮಗನೇ ಕೀಳ್ಬೇಡ್ವಾ? ಅಜ್ಜಿ ನೋಡಿದ್ದೆ, ಅಜ್ಜಿ ಕಣ್ಣು ಸರಿ ಇಲ್ಲ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಮ್ಮ ದಾಸವಾಳ ಗಿಡದಲ್ಲಿ ಕಲರ್ ಆಗಿ ಹೂ ಬಿಟ್ಟಿತ್ತು. ಆ್ಯಕ್ಚುಲಿ ಪಿಂಕ್ ಕಲರ್ ದಾಸವಾಳ ಗಿಡ ಇರೋದು ಪಕ್ಕದಲ್ಲಿ, ಬಟ್ ಇದು ವೈಟ್ ಕಲರ್ ದಾಸವಾಳದು. ಅದು ಹೆಂಗೆ ಇದರಲ್ಲಿ ಕಲರ್ ಮ್ಯಾಚ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲಿಗೆ ಒಂದು 3 ಸರ್ತಿ ಏನೋ ಬಿಟ್ಟಿರುತ್ತೆ ಸೇಮ್ ಇದೇ ಥರ ಹೂನೇ. ಅದು ಹೆಂಗೆ ಅನ್ನೋದು ಮಾತ್ರ ನನಗೆ ಅರ್ಥ ಆಗಲಿಲ್ಲ. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಅಲ್ಲಿಂದ ನಾವು ಬಂದಿದ್ದು ಕಟ್ಟೆ ಮೇಲೆ ಗಂಗಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಇದು ನಮ್ಮ ಅತ್ತೆ ಹರಕೆ ಮಾಡ್ಕೊಂಡಿದ್ರಂತೆ, ಅದಕ್ಕೆ ಹೋಗಿದ್ವಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ನನ್ನ ಮಕ್ಕಳು ಸ್ಕೂಲಲ್ಲಿ ಪ್ರಾರ್ಥನೆ ಹೇಳ್ಕೊಡ್ತಾರಲ್ಲ, ಅದನ್ನು ಹೇಳ್ತಿದ್ರು ಪೂಜೆ ಮಾಡೋವಾಗ. ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಇಬ್ಬರು, ನಾನು ಅದನ್ನೇ ಕೇಳಿಸ್ಕೊಳ್ತಾ ಇದ್ದೆ. ರೈವತ ಗೋವಿಂದ್ಯೋ ಗಿರಿಷ್ಠಾತ ಬಲಿಷ್ಠತ. ಅಷ್ಟೇ ಬಿಡು, ಸಾಕು. ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ದಿ ರಾಮಾಯಣಂ ಏತದ್ದಿ ರಾಮಾಯಣಂ ಏತನ್ಮಹಾಭಾರತಂ ತಪೋವನಾದಿಗಮನಂ ಅತ್ತಾಮೃತಂ ಕಾಂಚನಂ ವೈದೇವಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಣಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಹನಂ ಪಶ್ಚಾದಾವನ ಕುಂಭಕರ್ಣ ಹರಣಂ. ಸ್ಕೂಲಲ್ಲಿ ಈ ಥರದ್ದೆಲ್ಲ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮಕ್ಕಳು ಹೇಳೋವಾಗ ಅದನ್ನು ಕೇಳೋದೇ ಒಂದು ಚಂದ. ಅಲ್ಲಿ ನಾವು ಪೂಜೆಗೆ ಹೋಗಿದ್ದು ಯಾಕೆ ಅಂತಂದರೆ ನಮ್ಮತ್ತೆ ಏನೋ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಅವರು ಹೇಳ್ತಾಯಿದ್ರು ಈ ಥರ ಕಟ್ಟೆ ಮೇಲೆ ಗಂಗಮ್ಮಂಗೆ ಪೂಜೆ ಮಾಡ್ಕೊಬರ್ಬೇಕು ಅಂತ. ನಾವು ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಸರಿ ನಡೀರಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಪೂಜೆಗೆ ಹೋದ್ವಿ. ಮನೇಲಿ ಇರೋರು ಏನು ಮಾಡ್ತಾರೆ ಅಂದರೆ ಯಾವಾಗೋ ಒಂದು ಸರ್ತಿ ಹರಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದನ್ನು ಅವ್ರು ಮಾಡೋದು ಇಲ್ಲ, ನಮ್ಗೆ ಹೇಳೋದು ಇಲ್ಲ. ನಮ್ಗೆ ಯಾರೋ 3ನೇವ್ರು ಹೇಳಿದಾಗ ಗೊತ್ತಾಗುತ್ತೆ. ನಮ್ಗೆ ಇದೇ ಥರ ಯಾರೋ ಮನೇಲಿ ಯಾವಾಗಲೂ ಹುಷಾರಿಲ್ದಂಗೆ ಆಗ್ತಿದೆ ಅಂತ ಕೇಳಿದ್ದಕ್ಕೆ ಒಂದು ಗಂಗಮ್ಮಂದು ಹರಕೆ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ಕೊಂಬನ್ನಿ ಅಂದರೆ ಆವಾಗ ನಮ್ಮ ಅತ್ತೆ ಹೇಳಿದ್ರು, ಹೌದು ಕಟ್ಟೆ ಮೇಲೆ ಗಂಗಮ್ಮಂಗೆ ನಾನು ಅಂದ್ಕೊಂಡಿದ್ದೆ ಪೂಜೆ ಮಾಡ್ಕೊಬರ್ತೀನಿ ಅಂತ, ನಾನು ಹೋಗೇ ಇರಲಿಲ್ಲ ಅಂತ ಹೇಳಿ. ಸುಮಾರು 1.5 ವರ್ಷ ಆಗೋಗಿದೆ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು. ಸೊ ಸರಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ನನ್ನ ಮಗ ನೋಡಿ, ನನ್ನ ಗಾಡೀಲಿ ಕೀ ಚೈನ್ ಇದೆ ಅಲ್ಲ, ಅದರಲ್ಲಿ ಗಾಡಿಯಲ್ಲಿ ಬೆಲ್ಲಿದೆ. ಇದು ನನ್ನ ಮಗ ನನಗೆ ಗಿಫ್ಟ್ ಕೊಟ್ಟಿದ್ದ ನಾನು ಸ್ಕೂಟಿ ತೊಗೊಂಡಾಗ. ಸೊ ಅದನ್ನು ತೊಗೊಂಡು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇದ್ನು ಅವನು. ಈಗಿನ ಕಾಲದ ಮಕ್ಳಿಗೆ ಏನೂ ಹೇಳ್ಕೊಡೋ ಆಗಿಲ್ಲ, ಅಷ್ಟು ಶಾರ್ಪ್ ಇರುತ್ತೆ ಅವ್ರ ಮೈಂಡೆಲ್ಲ. ನೋಡಿ ಈ ಥರ ಇದೆ ನಮ್ಮೂರಲ್ಲಿ ಕೆರೆ ಮೇಲೆ. ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನಾನು ಪೂಜೆ ಮಾಡೋವಾಗ ಇದು ಮಾಡಬೇಕಲ್ವೇನೋ ಅಂದರೆ ನನಗೆ ನೆನಪು ಬಂದಿಲ್ಲ ಮಮ್ಮಿ ಎಂದ. ಅಲ್ಲಿಂದ ಬಂದು ಮಕ್ಕಳು ಸ್ಕೂಲಿಗೆ ರೆಡಿ ಆಗಿದ್ರು. ಮಳೆ ಜೋರಾಗಿ ಬಂದಿತ್ತಲ್ಲ, ಆವಾಗ ಬಾಳೆ ಕಂದು ಬಗ್ಬಿಟ್ಟಿತ್ತು. ಅದರಲ್ಲಿ ಬಾಳೆ ಗೊನೆ ಬೇರೆ ಇತ್ತು. ಇದು ಪಕ್ಕದ ಮನೆಯವ್ರ ಕಡೆ ಬಿದ್ದಿತ್ತು. ಸೊ ಅವ್ರ ಮನೇಲಿ ಕುರಿ ಮೇಕೆ ಮತ್ತು ಹಸು ಎಲ್ಲ ಇದೆ, ತಿಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸರಿ ಕಟ್ಬಿಟ್ಟು ಒಳಗಡೆ ಇಟ್ಬಿಡೋಣ ಅಂತ ಹೋದ್ವಿ. ಇದು ಪುಟ್ಟ ಬಾಳೆಹಣ್ಣು, ಇದು ನಮ್ಮ ಮನೆ ಪಕ್ಕದಲ್ಲೇ ಇದೆ. ನಮ್ಮ ಮನೆ ಪಕ್ಕದಲ್ಲಿ ಕುಬೇರ ಮೂಲೆಯಲ್ಲಿ ಹಾಕಿದ್ದೀವಿ. ನನ್ನ ಮಗ ಸ್ಕೂಲಿಗೆ ರೆಡಿ ಆದಮೇಲೆ ನಮ್ಮ ಅತ್ತೆ ಹೇಳಿದ್ರು ಈ ಥರ ಗೊನೆ ಬಿದ್ದೋಗಿದೆ ನೋಡಮ್ಮ ಅಂತ. ಸೊ ನಾವು ಹೋಗ್ಬಿಟ್ಟು ಅಲ್ಲಿ ಕಟ್ ಮಾಡ್ಕೊಂಬಂದ್ವಿ. ಇದು ನೋಡಿ ನಮ್ಮ ಮನೆ ಪಕ್ಕದಲ್ಲಿರೋ ಮಲ್ಲಿಗೆ ಗಿಡ, ಆಮೇಲೆ ಕರ್ಬೇ ಸೊಪ್ಪಿನ ಗಿಡ, ಕಬ್ಬಿನ ಗಿಡ, ಕನಕಾಂಬರ ಹೂವಿನ ಗಿಡ, ನಿಂಬೆಹಣ್ಣಿನ ಗಿಡ, ಬಾಳೆಹಣ್ಣಿನ ಗಿಡ ಎಲ್ಲ ಇಟ್ಕೊಂಡಿದ್ದೀವಿ. ಬದನೆಕಾಯಿ ಗಿಡ ಎಲ್ಲ ಏನೋ ಒಂಥರ ತರಕಾರಿಗಳೆಲ್ಲ ಇದ್ದರೆ ಸ್ವಲ್ಪ ಯೂಸ್ ಆಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ತರಕಾರಿ ಗಿಡ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ ಎಷ್ಟು ದೊಡ್ಡದು, ಇನ್ನೊಂದು ಸ್ವಲ್ಪ ಮಾಗಬೇಕಿತ್ತು ಅಂತ ಅನಿಸುತ್ತೆ, ಬಟ್ ಅಷ್ಟರಲ್ಲಿ ಅದು ಬಿದ್ದೋಗಿತ್ತಲ್ಲ, ಇನ್ನೇನು ಮಾಡೋದು, ವೇಸ್ಟ್ ಆಗುತ್ತೆ ಅಂತ ಕಟ್ ಮಾಡ್ಕೊಂಬಂದ್ವಿ. ಮನೆಗೆ ಬಂದಮೇಲೆ ಮಕ್ಕಳು ಅಮ್ಮ ಪಾಯಸ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅವ್ರಿಗೆ ಹಾಲು ಪಾಯಸ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಒಂದು ಬೌಲ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿನ್ನಲ್ಲ, ಅದರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ 1 ಸ್ಪೂನ್ ಮಾತ್ರ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ
ಹಾಲು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಲಿಗೆ 2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪುಡಿ ಮಾಡಿಟ್ಟಿರೋ ಅಂಥ ಏಲಕ್ಕಿ ಪುಡಿ, ಹಾಗೆ ಒಂದು ಸ್ವಲ್ಪ ಕುಂಕುಮ ಹೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಲರ್ ಬರುತ್ತೆ ಅಂತ ಹೇಳಿ. ಹಾಲು ಪಾಯಸ ಅಲ್ವಾ, ಸೊ ಹಾಲು ಸ್ಮೆಲ್ಲೆಲ್ಲ ಹಾಗೆ ಬರ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಹಾಲು ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲಾಂದರೆ ಬರೀ ಹಾಲು ಸ್ಮೆಲ್ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬರೀ ಸಬ್ಬಕ್ಕಿ ಹಾಕ್ಕೋಬೋದು, ಶಾವಿಗೆ ಹಾಕ್ಕೋಬೋದು, ಬಟ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿ, ಸಬ್ಬಕ್ಕಿ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಟೇಸ್ಟ್ ಚೆನ್ನಾಗಿ ಬರಲಿ, ಹಾಗೆ ಸ್ವಲ್ಪ ಮಂದಕ್ಕಿರಲಿ ಅಂತ ಹೇಳಿ ಮಿಲ್ಕ್ ಮೈಂಡ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಾಯಸಗಳಿಗೆ ಮಿಲ್ಕ್ ಮೈಂಡ್ ಹಾಕಿದ್ರೆ ಅದ್ರ ಟೇಸ್ಟೇ ಒಂಥರ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ಈ ಹಾಲು ಶಾವಿಗೆ ಬರುತ್ತೆ ಅಲ್ವಾ, ಹಾಲು ಶಾವಿಗೆನ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು, ಬೇಗನೆ ಖಾಲಿ ಕೂಡ ಆಗೋಯ್ತು. ಈ ರೆಸಿಪಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಮತ್ತೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾವು ಬಂದಿದ್ದು ಚೌಡೇಶ್ವರಿ ಟೆಂಪಲ್ಗೆ. ನನ್ನ ಇನ್ಸ್ಟಾಗ್ರಾಮ್ ಮಾನಿಟೈಸ್ ಆಗಿತ್ತು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಕೂಡ ಮಾನಿಟೈಸ್ ಆಗಬೇಕು ಅನ್ನೋ ಒಂದು ಐಡಿಯಾನೇ ನನಗಿರಲಿಲ್ಲ. ಅದು ಬೆಳಿಗ್ಗೆ ನನಗೆ ಮೆಸೇಜ್ ಬಂದಿತ್ತು. ನಾನು ಚೆಕ್ ಮಾಡಿದಾಗ ಮಾನಿಟೈಸ್ಡ್ ಎಲಿಜಿಬಲ್ ಆಗಿದೆ ಅಂತ ಎಲ್ಲ ಬಂದಿತ್ತು. ಸೊ ಏನೋ ಒಂಥರ ಖುಷಿ ಆಯಿತು. ಅದಕ್ಕೆ ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಮಕ್ಕಳನ್ನ ಕರ್ಕೊಂಡು ಬಂದೆ. ಇದು ತುಂಬ ಹಳೆ ದೇವಸ್ಥಾನ, ಇವಾಗೆಲ್ಲ ಕಿತ್ಬಿಟ್ಟು ಹೊಸದಾಗಿ ಕಟ್ಟಿದ್ದಾರೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಮುಗಿಸ್ಕೊಂಡು ಮನೆಗೆ ಬಂದು ಹೇರ್ ಸಿರಮ್ ಖಾಲಿ ಆಗಿತ್ತು, ಸೊ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಿಸಿನೀರಿಗೆ ಮೆಂತ್ಯ, ಅಗಸೆ ಬೀಜ, ಕಲೋಂಜಿ ಸೀಡ್ಸು, ಲವಂಗ ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಡ್ರೈ ರೋಸ್ಮೆರಿ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಹಾಗೆ ಈರುಳ್ಳಿ ಚಿಪ್ಪೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚಿಪ್ಪೆಯಲ್ಲಿ ತುಂಬಾ ನಮ್ಮ ಹೇರ್ ಗ್ರೋತ್ಗೆ ಬೇಕಾಗಿರುವಂಥ ಒಂದು ಬೆನಿಫಿಟ್ಸ್ ಇರುತ್ತೆ. ಅದಕ್ಕೋಸ್ಕರ ಅಂತಲೇ ನಾನು ಈರುಳ್ಳಿ ಚಿಪ್ಪೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಕಲರ್ ಬಿಟ್ಕೊಂಡಿರುತ್ತೆ ಅಂದರೆ, ನಾನು ನೈಟ್ ಮಾಡಿಟ್ಟಿದ್ದನ್ನು ಮಾರನೇ ದಿನ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಕಲರ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ನಮ್ಮ ಹೇರ್ಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಸ್ಮೆಲ್ ಕೂಡ ಅಷ್ಟೇ, ಯಾವುದೇ ಥರ ಬ್ಯಾಡ್ ಸ್ಮೆಲ್ ಎಲ್ಲ ಬರಲ್ಲ. ರೋಸ್ಮೆರಿ ಲೀವ್ಸ್ದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಘಮ್ ಅಂತ. ನೆಕ್ಸ್ಟ್ ಇದನ್ನು ಒಂದು ಬಟ್ಲಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಾದ್ಮೇಲೆ ಸ್ಪ್ರೇ ಬಾಟಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪ್ರೇ ಬಾಟಲ್ನ ನಾನು ಮೀಶೋದಲ್ಲಿ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲಿಂಕ್ನ ಸೆಂಡ್ ಮಾಡ್ತೀನಿ. ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿತ್ತು, ಸೊ ಅದನ್ನು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ನಾನು ಹೇರ್ ಸ್ಪ್ರೇ ಬಾಟಲ್ಗೆ ಹಾಕಿಕೊಂಡಿರೋದು ನನಗೊಂದು ವಾರ ಬರುತ್ತೆ. ಇನ್ನು ಮಿಕ್ಕಿರೋದನ್ನು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಶ್ಯಾಂಪು ಹಾಕಿಬಿಟ್ಟು ನಾನೇ ಹೇರ್ಗೆ ಅಪ್ಲೈ ಮಾಡ್ತೀನಿ. ಸೊ ಅದು DIY ಶ್ಯಾಂಪು ಥರ ಕನ್ವರ್ಟ್ ಆಗುತ್ತೆ, ನಾವು ಯಾವ ಶ್ಯಾಂಪು ಯೂಸ್ ಮಾಡಿದ್ರೂ ಆ ಥರ ಮಾಡೋದ್ರಿಂದ. ಮತ್ತು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನೀಟಾಗಿ ತಲೆ ಎಲ್ಲ ಬಾಚಿಕೊಂಡು ರೂಟ್ಸ್ಗೆ ಅಪ್ಲೈ ಮಾಡ್ಕೋಬೇಕು ಫಸ್ಟು, ಆಮೇಲೆ ಲೆಂತ್ಗೆ ಬೇಕಿದ್ರೆ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನೀವು ದಿನ ಅಪ್ಲೈ ಮಾಡಿದ್ರೂ ಏನೂ ತೊಂದರೆ ಇಲ್ಲ, ಸ್ನಾನ ಮಾಡೋ ಅಂಥ ಅವಶ್ಯಕತೆ ಕೂಡ ಇರಲ್ಲ. ದಿನ ಅಪ್ಲೈ ಮಾಡಿ ಹಾಗೆ ಹೇರ್ ಡ್ರೈ ಆದಮೇಲೆ ನಾವು ಸ್ನಾನ ಮಾಡ್ಕೋಬೋದು, ಅಥವಾ ಹಾಗೆ ಕೂಡ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ರೆ ಇವ್ನು ನೋಡಿ ಬಂದು ಏನು ಮಾಡ್ತಾಯಿದ್ದಾನೆ ಅಂತ. ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಡ್ರೈ ಆಗೋದಕ್ಕೆ ಹಾಗೆ ಬಿಟ್ಟೆ. ಅದು ಡ್ರೈ ಆಗೋ ಅಷ್ಟೊತ್ತಿಗೆ ಹೂ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂ ಬಿಟ್ಟಿತ್ತು. ಈ ನಡುವೆ ಮಳೆ ಬಂದಿದೆ ಅಲ್ಲ, ಸೊ ಮಳೆ ಟೈಮಲ್ಲಿ ಚೆನ್ನಾಗಿ ಹೂ ಬಿಡ್ತಾ ಇದೆ. ಮಳೆ ಬರೋದಕ್ಕಿಂತ ಮುಂಚೆ ಅಷ್ಟೊಂದು ಹೂ ಬಿಟ್ಟಿರಲಿಲ್ಲ. ಇವಾಗ ಡೈಲಿ 1 ಮೊಳ 1.5 ಮೊಳ ಅಷ್ಟು ಮಲ್ಲಿಗೆ ಹೂ ಸಿಗುತ್ತೆ. ಸೊ ಅದನ್ನು ತಗೊಂಡು ಕಟ್ಕೊತಾ ಇದ್ದೆ. ಹೇರ್ ಸಿರಮ್ ಡ್ರೈ ಆದಮೇಲೆ ನಾನು ಆಯಿಲ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೆ. ಆಯಿಲ್ ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಬಿಟ್ಟು ನಾನು ಆಮೇಲೆ ಸ್ನಾನ ಮಾಡ್ಕೊಂಡಿದ್ದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.